ಈ 7ರಲ್ಲಿ ಎಲ್ಲರೂ ಹಾಸನಲ್ಲೇ ಇಲ್ಲ, ಹಾಸನದವರು ಅಷ್ಟೇ, ಹಾಸನ್ನವರು. ಆದರೆ ಅವರೆಲ್ಲ ಇದ್ದಿದ್ದು ಬೆಂಗಳೂರಿನಲ್ಲಿ, ಇಲ್ಲೇ ಕೆಲಸ ಮಾಡ್ಕೊಂಡಿದ್ದು. 4 ಜನ ಬೆಂಗಳೂರಲ್ಲೇ ತೀರ್ಕೊಂಡಿರೋರು, ಇಲ್ಲೇ ವೃತ್ತಿಯಲ್ಲಿದ್ದರು, ಇಲ್ಲೇ ಅವರು ತೀರ್ಕೊಂಡಿರೋದು ಕೂಡ ಇಲ್ಲೇನೆ. ಆದ್ದರಿಂದ ಇದು ಹಾಸನ್ನಲ್ಲಿ ಮಾತ್ರ ಏನೋ ಇದು ಆಗ್ತಾ ಇದೆ, ಹಾಸನ ಜಿಲ್ಲೆ ವಿಶೇಷ ಅಂತ ಏನೂ ಇಲ್ಲ. ಒಂದು, ಮೊದಲು ಹೇಳಿದಾಗೆ ಏನು ಹೊಸ ರೀತಿಯ ದಿಢೀರಾಗಿ ಸಂಖ್ಯೆ ಹೆಚ್ಚಾಗಿಲ್ಲ. ಎರಡನೇದು, ಇದು ಕೇವಲ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇದೆ ಆ ಥರದ್ದು ಏನಲ್ಲ. ಮತ್ತು ಅವರೇನು ಅಲ್ಲಿಯ ಒಂದು ಭೂಮಿಯ ಪರಿಣಾಮ, ಅಲ್ಲಿಯ ಆಹಾರದ ಪರಿಣಾಮ, ಅಲ್ಲೇನೋ ವಿಶೇಷವಾದಂಥ ಒಂದು ಅಲ್ಲಿ ರಿಸ್ಕ್ ಇದೆ ಅಂತ ಅದು ಏನಿಲ್ಲ. ಇವರೆಲ್ಲ ಬೆಂಗಳೂರಲ್ಲೇ ಇದ್ದರು, ಇಲ್ಲೇ ಕೆಲಸ ಮಾಡ್ತಾಯಿದ್ರೆಲ್ಲ. ಆದರೆ ಒಂದು ಇದರಲ್ಲಿ ನಾವು ನೋಡಿರೋದು 6 ಜನ ಈ 7ರಲ್ಲಿ ಅಲ್ಲ, ಈ 20ರಲ್ಲಿ ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್. ಸೊ ಈ ಹೈ ರಿಸ್ಕ್ ಆಗುವಂಥ ಒಂದು ವರ್ಗ ಅಂತ ಹೇಳಿದ್ರೆ ಈ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಕ್ಯಾಬ್ ಚಾಲಕರು. ಇದು ಜಯದೇವಲ್ಲಿರುವಂಥ ಅವರ ಒಂದು ಏನು ಅವರಲ್ಲಿರುವಂಥ ಡೇಟಾ ಏನಿದೆ ಅದರಲ್ಲೂ ಕೂಡ ಭಾಳಷ್ಟು ಯಂಗ್ ಏಜ್ ಹಾರ್ಟ್ ಅಟ್ಯಾಕಲ್ಲಿ ಅತಿ ಹೆಚ್ಚು ಆಲ್ಮೋಸ್ಟ್ ಒಂದು 30% ಅಷ್ಟು ಅದರಲ್ಲಿ ಹೃದಯಘಾತಕ್ಕೆ ಒಳಗಾಗ್ತಾ ಇರುವಂಥವ್ರು ಈ ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್, ಬಸ್ಸು, ಟ್ರಾನ್ಸ್ಪೋರ್ಟ್ ಸೆಕ್ಟರಲ್ಲಿ ಡ್ರೈವರ್ಸ್ ಆಗಿ ವಾಹನ ಚಾಲಕರು ಸೇರ್ಬಿಡೋಣ. ವಾಹನ ಚಾಲಕರು, ಡ್ರೈವರ್ಸ್ ವೃತ್ತಿಯಲ್ಲಿ ಇರ್ತಕ್ಕಂಥವರು ತುಂಬ ಹೈ ರಿಸ್ಕಲ್ಲಿದ್ದಾರೆ. ಇದು ನಾವು ಖಂಡಿತವಾಗೂ ಭಾಳ ಇದಕ್ಕೆ ಒಂದು ಗಮನಿಸಬೇಕಾಗಿರುವಂಥ ಈ ವರದಿಯಲ್ಲಿ ಬಂದಿರುವಂಥ ವಿಷಯ. ಸೊ ಅದರಿಂದ ಅವರು ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಆ ಮಾಹಿತಿ ಆಧಾರದ ಮೇಲೆ ಏನಂತ ಹೇಳಿದ್ರೆ, ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ನಾವು ಮಕ್ಕಳಲ್ಲಿ ಸ್ಕ್ರೀನಿಂಗನ್ನು ಮಾಡೋಕ್ಕೆ ಶುರು ಮಾಡಬೇಕು ಅಂತ. 15 ವರ್ಷದ ಮಕ್ಕಳಿಗೆ ನಾವು 15 ವರ್ಷದ ಸ್ಕ್ರೀನಿಂಗ್ ಶುರು ಮಾಡಿದ್ರೆ ಈ ಒಂದು ಸಾವಿನಲ್ಲಿ 2 ಜನ ಏನು ತೀರೋಗಿದ್ದಾರೆ, 19 ವರ್ಷ 21 ವರ್ಷ. ಅವರು ನಾವು 15 ಇಯರ್ಸ್ಗೆ ಸ್ಕ್ರೀನ್ ಮಾಡಿದರೆ ಗೊತ್ತಾಗಿರೋದು, ಅವ್ರ ಕೊಲೆಸ್ಟ್ರಾಲ್ ಇದು ಗೊತ್ತಾಗಿರೋದು, ಮತ್ತು ನಮಗೆ ಪ್ರಿವೆಂಟ್ ಮಾಡ್ಬೋದಾಗಿತ್ತು. ಈ ಥರದ ಒಂದು ಸ್ಕ್ರೀನಿಂಗ್ ಮೊದಲೇ ಹೇಳಿದ್ದೀನಿ. ಮತ್ತು ಆಟೋಪ್ಸಿ ಮಾಡಬೇಕು. ಯಾರು ಈ ಆಸ್ಪತ್ರೆಯಿಂದ ಹೊರಗಡೆ ದಿಢೀರಾಗಿ ಹಠಾತ್ತಾಗಿ ತೀರೋಗ್ತಾರೆ ಅವರ ಒಂದು ಆಟೋಪ್ಸಿಗಳನ್ನು ನಾವು ಕಂಪಲ್ಸರಿ ಮಾಡಬೇಕು ಅಂತಲೇ ಹೇಳಿದ್ದೀವಿ. ಅದರಿಂದ ಕೂಡ ನಮಗೆ ಇನ್ನೂ ಹೆಚ್ಚು ಮಾಹಿತಿ ದಿವಸಗಳು ಬರ್ತದೆ. ಮತ್ತು ಅವ್ರು ಏನು ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿದರೆ, ಈ ಒಂದು ಅದೇ ಆಟೋಪ್ಸಿ ಬಗ್ಗೆ ಹೇಳಿದ್ದಾರೆ. ಎರಡನೇದು ಏನಂತ ಹೇಳಿದ್ರೆ, ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಒಂದು ಏನು ECG ಅಳವಡಿಸಿ ಅಂತ ಹೇಳಿದ್ದಾರೆ. ಅದು ನಾವು ಯಾವ ರೀತಿಯಾಗಿ ಮಾಡೋಕ್ಕಾಗುತ್ತೆ ನೋಡೋಣ. ನಮ್ಮ ಪುನೀತ್ ರಾಜ್ಕುಮಾರ್ ಯೋಜನೆಯಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ECG ಇದೆ. ಆದರೆ ನಾವು ಆ ಒಂದು ಹೃದಯ ಜ್ಯೋತಿ ಯೋಜನೆ ಅದನ್ನು ವಿಸ್ತರಿಸಬೇಕು ಅಂತ ಮಾಡಿದ್ದೀವಿ. ಅದು ಎಲ್ಲ ಕಡೆ ಮಾಡಬೇಕು. ಅವರು CHCಗಳಲ್ಲೂ ಕೂಡ ನಾವು ಮಾಡೋದಕ್ಕೆ ಖಂಡಿತವಾಗಿಯೂ ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆ ಹಂತದಲ್ಲೂ ಕೂಡ ನಾವು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ, ಮೊದಲೇ ಹೇಳಿದಾಗೆ ಈ CPR ತರಬೇತಿಯನ್ನು ನೀಡುವಂಥದ್ದು ಅದನ್ನು ಮತ್ತೆ ರೆಕಮೆಂಡ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ರೆಕಮೆಂಡೇಶನ್ ಅಂತ ಹೇಳಿದ್ರೆ, ಈ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಅವರಿಗೆ ನೀವು ಪ್ರತ್ಯೇಕವಾದಂಥ ಒಂದು ತಪಾಸಣೆಯನ್ನು ಮಾಡಿಸ್ಬೇಕು ಅಂತ ಒಂದು ಅವರ ಒಂದು ಸಲಹೆ ಗಂಭೀರವಾದಂಥ ಸಲಹೆ. ಖಂಡಿತವಾಗಿಯೂ ಅದನ್ನು ಕೂಡ ನಾವು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇದೆ ಅಂತ ನನಗೂ ಅನಿಸುತ್ತೆ. ಅದಕ್ಕೆ ಮುಂದಿನ ದಿವಸದಲ್ಲಿ ಎಲ್ಲ ನಮ್ಮ ಯಾರು ಆಟೋ ಚಾಲಕರಿದ್ದಾರೆ ಮತ್ತು ಟ್ಯಾಕ್ಸಿ ಚಾಲಕರಿದ್ದಾರೆ ಅಥವಾ ಬಸ್ ಚಾಲಕರಿದ್ದಾರೆ, ಲಾರಿ ಚಾಲಕರಿದ್ದಾರೆ, ಅಂಥವ್ರಿಗೆಲ್ರಿಗೂ, ಯಾಕಂದರೆ ಅವ್ರದ್ದೇ ಆದ ಸಂಘ ಸಂಸ್ಥೆಗಳೆಲ್ಲ ಇದೆ, ಅವ್ರ ಜೊತೆ ಮಾತನಾಡಿ ನಾವು ಒಂದು ಈ ಕಾರ್ಡಿಯಾಕಿಗೆ ಒಂದು ಸ್ಕ್ರೀನಿಂಗ್ ಕ್ಯಾಂಪನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಅದನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಸರ್ಕಾರಿ ನೌಕರರು, ಗುತ್ತಿಗೆ ನೌಕರರು ಮತ್ತು ಶಾಲಾ ಮಕ್ಕಳಿಗೆ ನಾವು ಮಾಡಬೇಕು ಅಂತ. ಅದೇ ರೀತಿ ಇವ್ರಿಗೂ ಕೂಡ ನಾವು ಒಂದು ಈ ವೃತ್ತಿ ಆಧಾರಿತ ಒಂದು ಸ್ಕ್ರೀನಿಂಗನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ನಾನು ತೀರ್ಮಾನ ತೊಗೊಳ್ತೀನಿ ಅಂತ ಕೂಡ ಕೋವಿಡ್ ಅದು ಮೊನ್ನೆನೇ ಹೇಳಿದ್ದೀವಿ. ಕೋವಿಡ್ಗೂ ಇದಕ್ಕೂ ಕೋವಿಡಿಂದ ಸ್ವಲ್ಪ ಪ್ರಮಾಣದಲ್ಲಿ ಕೋವಿಡ್ ವ್ಯಾಕ್ಸಿನ್ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ನಾನು ಮೊನ್ನೆನೇ ಹೇಳಿದ್ದೀನಿ. ಅದು ಮೊನ್ನೆನೇ ಹೇಳಾಗಿ. ಸೊ ಇಷ್ಟಿದೆ. ಸೊ ಇಷ್ಟೇ ಸಾರಾಂಶ ಏನಂತ ಹೇಳಿದ್ರೆ, ಏನು ಹೊಸದಾಗಿ ಏನು ಸಂಖ್ಯೆ ಏನು ಹೆಚ್ಚಾಗಿಲ್ಲ,
ಆದರೆ ನಮಗೇನು ಗಮನ ಯಾವುದಕ್ಕೆ ಹೆಚ್ಚು ಕೊಡಬೇಕಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಜನರಿಗೆ ಹೃದಯಘಾತ ಆಗಿ ತೀರೋಗಿರುವಂಥದ್ದು, ಮತ್ತು ಅದರಲ್ಲೂ ಕೂಡ ಈ ಆಟೋ ಚಾಲಕರು, ವಾಹನ ಚಾಲಕರು ಅವರು ಹೆಚ್ಚಾಗಿ ಇದರಲ್ಲಿ ಇರುವಂಥದ್ದು. ಅದು ಬೇರೆ ಇನ್ನೇನು ಸಂಖ್ಯೆ ಹೆಚ್ಚಾಗಿರೋದು ಅಥವಾ ಹಾಸನ ಜಿಲ್ಲೆಯಲ್ಲೇ ಇದು ಒಂದು ಪ್ರತ್ಯೇಕವಾದಂಥ ಒಂದು ಸಮಸ್ಯೆ ಇದೆ ಅಂತ ಆ ಥರದ್ದು ಏನೂ ಇಲ್ಲ. ಆದರೆ ಹೃದಯಘಾತ ಒಂದು ಇವತ್ತು ಆಗ್ತಾ ಇರುವಂಥದ್ರ ಬಗ್ಗೆ ಖಂಡಿತವಾಗಿಯೂ ನಾವು ಮೊನ್ನೆ ಹೇಳ್ದಂಗೆ ಅದಕ್ಕೆ ಒಂದು ವಿಶೇಷ ಗಮನ ಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ವರದಿಯನ್ನು ನಿಮಗೆ ಶೇರ್ ಮಾಡ್ತೀನಿ. ಎಲ್ಲ ಶೇರ್ ಆಯಿತಾ? ಎಲ್ಲರಿಗೂ ಶೇರ್ ಮಾಡಿ. ಸರ್, ಈಗ ಆಟೋ ಮತ್ತೆ ಕ್ಯಾಬ್ ಚಾಲಕರಿಗೆ ರಿಸ್ಕ್ ಅಂತ ತಾವು ಘೋಷಣೆ ಮಾಡಿದ್ದೀರಾ. ಆಗಿರೋ ಹಿನ್ನೆಲೆಯಲ್ಲಿ ಈ ಜಿಲ್ಲಾವಾರು ಏನಾದರೂ ಪಟ್ಟಿ ಮಾಡಿಕೊಂಡು ಅವ್ರ ತಪಾಸಣೆ ಯಾವ ರೀತಿ ಅನ್ನೋದು ಸರ್? ಅದೇ ಈಗ ನಾನು ಕೂಡ ಖಾಸಗಿ ಕಂಪನಿಗಳಿಗೆ ಮತ್ತೆ ಗೌರ್ಮೆಂಟ್ ಸಂಸ್ಥಾ ನೌಕರರಿಗೆ CPR ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರಿ. ಅದು ಕಡ್ಡಾಯ ಆಗಿಲ್ಲ. ಇದೇನಾದ್ರೂ CPR ತರಬೇತಿ ಆಯ್ತಾ? ಇದು ಸ್ಕ್ರೀನಿಂಗ್ ನಾವು ಈಗ KSRTC BMTC ಜೊತೆ ಮಾಡಬೇಕು ಅಂತ ಈಗಾಗಲೇ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಲ್ವಾ? ಮಾಡ್ತಾ ಇದ್ದಾರೆ ಜಯದೇವ್ ಅವರು ಅದನ್ನು ನೋಡ್ಕೊಂಡು ನಾವು ಈಗ ಅದರಲ್ಲೂ ದೊಡ್ಡ ನಗರಗಳು ಬೆಂಗಳೂರು, ಮೈಸೂರು, ಇಲ್ಲೇ ಹೆಚ್ಚು ಈ ಕ್ಯಾಬ್ ಚಾಲಕರು ಇರುವಂಥದ್ದು. ಸೊ ಅದಕ್ಕೆ ಅವರು ಸಂಘ ಸಂಸ್ಥೆಯ ಜೊತೆ ಕರೆಸಿ ಮಾತನಾಡಿ ಯಾವ ರೀತಿಯಾಗಿ ಇದನ್ನು ಮಾಡಬೇಕು, ಹೇಗೆ ಇದನ್ನು ನಾವು ಅನುಷ್ಠಾನ ಮಾಡಬೇಕು ಅವ್ರ ಜೊತೆ ಚರ್ಚೆ ಮಾಡಿ. ಯಾಕಂದರೆ ಅವರು ಹೈ ರಿಸ್ಕ್ ಕ್ಯಾಟಗರಿ, ಅದಕ್ಕೋಸ್ಕರ ಅದನ್ನು ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಿಸ್ತೀನಿ. ಅಂದರೆ ಅವರ ಜೀವನ ಶೈಲಿ ಒಂದು, ಯಾಕಂದರೆ ಅವರು ಇಡೀ ದಿವಸ ಒತ್ತಡದಲ್ಲಿರ್ತಾರೆ ಮತ್ತು ಹೊರಗಡೆ ಇರ್ತಾರೆ. ಸೊ ಊಟ ಮಾಡೋದು ಹೊರಗಡೆ, ಮತ್ತು ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಅದೆಲ್ಲ ಇರ್ತದೆ. ಮತ್ತು ಅಭ್ಯಾಸಗಳು ಕೂಡ ಸಿಗರೇಟ್ ಸೇದುವಂಥದ್ದು ಇರ್ಬೋದು, ಅಥವಾ ಹೊರಗಿನ ಆಹಾರ, ಮತ್ತು ಒಂದೇ ಕಡೆ ಕೂತ್ಕೊಂಡಿರುವಂಥದ್ದು, ಜಾಸ್ತಿ ಓಡಾಟ ಇರೋದಿಲ್ಲ, ಕಾರಲ್ಲೇ ಕೂತಿರ್ತಾರೆ ಅಥವಾ ಆಟೋಲ್ಲೇ ಕೂತಿರ್ತಾರೆ. ಇದೆಲ್ಲ ಮತ್ತು ಒಳ್ಳೆ ನಿದ್ದೆ ಆಗೋದಿಲ್ಲ. ಅವರು ಹೋಗುವಂಥದ್ದು ರಾತ್ರಿ ತಡವಾಗಿ ಹೋಗ್ಬೋದು, ಅಥವಾ ಅವರು ಹೆಚ್ಚು ಸಮಯ ಅವರ ಕೆಲಸದಲ್ಲೇ ಇರ್ತಾರೆ. ಇದೆಲ್ಲ ಮಲ್ಟಿಪಲ್ ಕಾರಣಗಳು ಇರ್ಬೋದು, ಅದನ್ನು ಮತ್ತೆ ಸ್ಟಡಿ ಮಾಡೋಣ. ಆದರೆ ಅವರು ಈ ಒಂದು ರಿಸ್ಕ್ ಕ್ಯಾಟಗರಿಗೆ ಬಂದಿರೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅದು ಕೇವಲ ಈ 20ರಲ್ಲಿ ಮಾತ್ರ ನಾನು ಹೇಳ್ತಾ ಇಲ್ಲ. ಜಯದೇವದವ್ರ ಹತ್ರ ಕೂಡ ಅವ್ರು ಬೇರೆ ಡೇಟಾನು ನೋಡಿದ್ದಾರೆ. ಅವರು ಇರುವಂಥ ಹಾರ್ಟ್ ಅಟ್ಯಾಕಿನ ಸಂಖ್ಯೆಯಲ್ಲೂ ಕೂಡ ಅವರ ಒಂದು ಮಾಹಿತಿ ಪ್ರಕಾರ ಅಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು 30% ಹತ್ತಿರ ಇವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 10 ಜನರಲ್ಲೂ ಕೂಡ ಏನೇನು ಕಾರಣಗಳಿತ್ತು ಸರ್? ಅಂದ್ರೆ ಏನಾದರೂ ಆಹಾರ ಪದ್ಧತಿಗಳು ಅಥವಾ ಬೇರೆ ಬೇರೆ ಕಾರಣ ಆಯ್ತಾ? ಅದು ನೋಡಿ, ಕೆಲವರಲ್ಲಿ ನಾನು ಈಗಾಗಲೇ ಹೇಳಿದೆ, ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇತ್ತು. ಅದು ಅವ್ರು ಮೊದಲೇ ಸ್ಕ್ರೀನಿಂಗ್ ಆಗಿದ್ರೆ ಗೊತ್ತಾಗಿರೋದು. ಕೆಲವ್ರಿಗೆಲ್ಲ ಈ ದೊಡ್ಡ ಒಂದು ಕಾರಣ ಏನಂತ ಹೇಳಿದ್ರೆ ಸಿಗರೇಟ್ ಸೇದುವಂಥದ್ದು ಅತಿ ದೊಡ್ಡ ಮತ್ತು ಮುಖ್ಯವಾದಂಥ ಕಾರಣ. ಅದು ಈ ಒಂದು 20ರಲ್ಲಿ ನಾನು ಹೇಳ್ತಾ ಇಲ್ಲ, ಅದು ಎಲ್ಲ ವರದಿಗಳಲ್ಲೂ ಎಲ್ಲ ಮಾಹಿತಿಯಲ್ಲೂ ಇರುವಂಥ ವಿಷಯ ಇರುವಂಥದ್ದು ಸಿಗರೇಟ್ ಸೇದುವಂಥದ್ದು. ಎಲ್ಲವನ್ನೂ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೆ ಅದೇ ಅವ್ರಿಗೆ BP ಇದೆ, ಶುಗರ್ ಇದೆ, ಎಲ್ಲ ಅದೇ ಈಗ ಮೊದಲೇ ಹೇಳಿದ್ನಲ್ಲ, ಅವ್ರಿಗೆ ಒಂದು ಸ್ಕ್ರೀನಿಂಗ್ ಮಾಡುವಂಥದ್ದು, ಇನ್ನೊಂದು ಅವ್ರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ನೀವು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತ, ಮತ್ತು ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡುವಂಥದ್ದು. ಮೊದಲು ಹೇಳಿದ್ದೀನಿ, ಶಾಲಾ ಪಠ್ಯ ಪುಸ್ತಕದಲ್ಲೂ ಕೂಡ ಈ ಅಂಶಗಳನ್ನು, ಒಳ್ಳೆಯ ಆರೋಗ್ಯಕರವಾದಂಥ ಜೀವನ ನಡೆಸ್ತಕ್ಕಂಥದ್ದು ಏನೇನು ಅಂಶಗಳಿದೆ ಅದರ ಬಗ್ಗೆಯೂ ಕೂಡ ಅವ್ರಿಗೆ ತಿಳುವಳಿಕೆ ನೀಡುವಂಥದ್ದು. ಇದೆಲ್ಲ ಕೂಡ ಎಲ್ಲ ಸೇರಿ ಒಂದು ಒಟ್ಟಾರೆ ಮಾಡಿದ್ರೆ ಇದಕ್ಕೆ ಏನಾದೊಂದು ಕ್ರಮ ಆಗ್ತದೆ.